ಸ್ನೇಹಿತರೆ ನಮಸ್ಕಾರ. ನಾವು ಎಷ್ಟೇ ಇಂಟೆಲಿಜೆಂಟ್ ಆಗಿದ್ದರೂ ಸಹಿತ, ನಾವು ಎಷ್ಟೇ ಎಜುಕೇಟೆಡ್ ಆಗಿದ್ದರೂ ಸಹಿತ, ನಾವು ಆನ್ಲೈನ್ ವಂಚಕರಿಂದ ಹೇಗೆ ದುಡ್ಡನ್ನು ಕಳ್ಕೊತೀವಿ ಅನ್ನೋದಕ್ಕೆ ಇದು ಒಂದು ಸಣ್ಣ ಎಕ್ಸಾಂಪಲ್. ಇದು ಒಬ್ಬರಿಗೆ ಒಂದು ಎಲೆಕ್ಟ್ರಿಕಲ್ ಬೈಕ್ ಬೇಕಾಗಿರ್ತದೆ, ಮನೆ ಸಮೀಪದಲ್ಲಿ ಯಾವುದೇ ಎಲೆಕ್ಟ್ರಿಕಲ್ ಬೈಕ್ ಶೋರೂಮ್ ಇಲ್ಲ. ಸೊ ಆ ಕಾರಣಕ್ಕಾಗಿ ಗೂಗಲಲ್ಲಿ ಸರ್ಚ್ ಮಾಡ್ತಾರೆ. ಸಿಂಪಲ್ ಎನರ್ಜಿ ಅನ್ನೋದು ಒಂದು ಎಲೆಕ್ಟ್ರಿಕಲ್ ಬೈಕ್ ಕಂಪ್ನಿ. ಸೊ ಸಿಂಪಲ್ ಎನರ್ಜಿ ಅಂತ ಟೈಪ್ ಮಾಡ್ತಾರೆ. ಸಿಂಪಲ್ ಎನರ್ಜಿ ಅಂತ ಟೈಪ್ ಮಾಡುವಾಗ ENERGY ಅಂತ ಅಷ್ಟೇ ಟೈಪ್ ಮಾಡಬೇಕಾಗಿತ್ತು. ENERGY ಅಂತ ಟೈಪ್ ಮಾಡ್ತಾರೆ. ಅವರಿಗೆ ಬುಕ್ಕಿಂಗ್ ಚಾರ್ಜಸ್ ಆಗಿ 1947 ರೂಪಾಯಿಯನ್ನು ಪೇ ಮಾಡ್ತಾರೆ. ಅವರೇ 1 ವೀಕ್ ಆದಮೇಲೆ ಫೋನ್ ಕಾಲ್ ಮಾಡ್ತಾರೆ, ನಿಮ್ಮ ಬೈಕ್ ರೆಡಿ ಇದೆ ಮೇಡಮ್, ಬೈಕ್ ಬೇಸಿಕ್ ದುಡ್ಡಾಗಿ ನಿಮಗೆ 48,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿ ಉಳಿದದ್ದೆಲ್ಲವೇ ನಾವು ರಿಮೈನಿಂಗ್ ಅಮೌಂಟನ್ನು ನಾವು EMI ಮೂಲಕ ನಾವು ಪೇ ಮಾಡ್ಕೊತೀವಿ ಅಂತ ಹೇಳ್ತಾರೆ. ಸೊ ಆಯಿತು ಅಂತ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿ 48,000 ರೂಪಾಯಿ ದುಡ್ಡನ್ನು ಅವ್ರಿಗೆ ಪೇ ಮಾಡ್ತಾರೆ. ನೀವು RTO ಚಾರ್ಜಸ್ ಆಗಿ ಇನ್ನೂ 20,000 ರೂಪಾಯಿ ದುಡ್ಡು ಕೊಡು ಅಂತ ಹೇಳ್ತಾರೆ. ಎಲೆಕ್ಟ್ರಿಕಲ್ ಬೈಕ್ ಇದಕ್ಕೆ ಯಾಕೆ RTO ಚಾರ್ಜಸ್ ಇರ್ತದಂತ ಒಂದು ಡೌಟ್ ಬಂದು ಆವಾಗ ಸ್ಟೇಷನ್ಗೆ ಬರ್ತಾರೆ. ಸೊ ಅಷ್ಟೊತ್ತಿಗಾಗಲೇ 50,000 ರೂಪಾಯಿ ದುಡ್ಡನ್ನು ಕಳ್ಕೊಂಡಿರ್ತಾರೆ. ಸ್ನೇಹಿತರೆ, ಇವರೇನು ಜಾಸ್ತಿ ತಪ್ಪು ಮಾಡಿಲ್ಲ, ವೈ ಎಂಡ್ ಮಾಡಬೇಕಾಗಿತ್ತು, ಈ ಒಂದು ಎಕ್ಸ್ಟ್ರಾ ಸೇರಿಸಿದ್ರು ಅಷ್ಟೇ. ಸೊ ಎಲ್ಲರೂ ಜಾಗೃತರಾಗಿರಿ, ಆನ್ಲೈನ್ ವಂಚನೆಯಿಂದ ದೂರವಾಗಿರಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಆನ್ಲೈನ್ ವಂಚನೆಯನ್ನು ತಡೆಯೋಕ್ಕಾಗದೇ ಇದ್ದರೂ ಕಡಿಮೆ ಮಾಡೋಣ. ಥ್ಯಾಂಕ್ ಯು ಸೊ ಮಚ್.